ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಒಂದ್ಸರಿ ನೋಡಿ. ಈ ವಿಡಿಯೋ ರೆಗ್ಯುಲರ್ ವಿಡಿಯೋ ಆಗಿರೋದಿಲ್ಲ, ಡೈಲಿ ವ್ಲಾಗ್ ಆಗಿರೋದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇದು ಮೊದಲನೇ ವಾರದ ಪುನರಾವರ್ತನೆ ತರಗತಿಯಾಗಿರುತ್ತೆ. ದಿನಕ್ಕೆ 5 ಪ್ರಶ್ನೆ ಉತ್ತರಗಳನ್ನು ಈಗ ಆಲ್ರೆಡಿ ನನ್ನ ಚಾನಲ್ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಹಾಕಿರ್ತೀನಿ. ಸೊ ಅದರ ಪುನರಾವರ್ತನೆ ತರಗತಿ ಇದಾಗಿರೋದ್ರಿಂದ 35 ಪ್ರಶ್ನೆ ಉತ್ತರಗಳು ಇದರಲ್ಲಿ ಇರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಒಂದ್ಸರಿ ನೋಡಿ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಹಾಗೂ ಉತ್ತರ. ಭಾರತದ ಉಕ್ಕಿನ ಮಹಿಳೆ ಯಾರು? ಶ್ರೀಮತಿ ಇಂದಿರಾ ಗಾಂಧಿ. ಭಾರತದ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ. ಆಧುನಿಕ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಯಾರು? ಸುಶ್ರುತ. ಆಧುನಿಕ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಸುಶ್ರುತ. ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಹಿಪೋಕ್ರಟಿಸ್. ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರಟಿಸ್. ನೆಕ್ಸ್ಟ್, ಮೈಸೂರಿನ ಹುಲಿ ಯಾರು? ಟಿಪ್ಪು ಸುಲ್ತಾನ್. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಭಾರತೀಯ ಕೈಗಾರಿಕೆಗಳ ಪಿತಾಮಹ ಯಾರು? ಜೆಮ್ಶೆಡ್ಜಿ ಟಾಟಾ. ಭಾರತೀಯ ಕೈಗಾರಿಕೆಗಳ ಪಿತಾಮಹ ಜೆಮ್ಶೆಡ್ಜಿ ಟಾಟಾ. ಲೋಕಮಾನ್ಯ ಎಂದು ಯಾರನ್ನ ಕರೆಯುತ್ತಾರೆ? ಬಾಲಗಂಗಾಧರ್ ತಿಲಕ್. ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್. ರಾಜಾಜಿ ಎಂದು ಯಾರನ್ನ ಕರೆಯುತ್ತಾರೆ? ಸಿ ರಾಜಗೋಪಾಲಾಚಾರಿ. ರಾಜಾಜಿ ಸಿ ರಾಜಗೋಪಾಲಾಚಾರಿ. ಶಾಂತಿ ಮಾನವ ಎಂದು ಯಾರನ್ನ ಕರೆಯುತ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಶಾಂತಿ ಮಾನವ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ಭಾರತದ ನೆಪೋಲಿಯನ್ ಯಾರು? ಸಮುದ್ರಗುಪ್ತ. ಭಾರತದ ನೆಪೋಲಿಯನ್ ಸಮುದ್ರಗುಪ್ತ. ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಯಾವುದು? ಅರಳಿ ಮರ. ಅತಿ ಹೆಚ್ಚು ಆಮ್ಲಜನಕ ನೀಡುವ ಮರ ಅರಳಿ ಮರ. ಪಂಚನದಿಗಳ ನಾಡು ಯಾವುದು? ಪಂಜಾಬ್. ಪಂಚನದಿಗಳ ನಾಡು ಪಂಜಾಬ್. ನೆಕ್ಸ್ಟ್ ಕ್ವಶನ್. ಸಪ್ತನಗರಗಳ ನಗರ ಯಾವುದು? ದೆಹಲಿ. ಸಪ್ತನಗರಗಳ ನಗರ ದೆಹಲಿ. ಭಾರತದ ಆಟದ ಮೈದಾನ ಯಾವುದು? ಕಾಶ್ಮೀರ. ಭಾರತದ ಆಟದ ಮೈದಾನ ಕಾಶ್ಮೀರ. ಕರ್ನಾಟಕದ ಆಟದ ಮೈದಾನ ಯಾವುದು? ಕೊಡಗು. ಕರ್ನಾಟಕದ ಆಟದ ಮೈದಾನ ಕೊಡಗು. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು? 32,87,263 ಚದರ ಕಿಲೋಮೀಟರ್. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಭಾರತದ ರಾಷ್ಟ್ರೀಯ ಆಟ ಯಾವುದು? ಹಾಕಿ. ಭಾರತದ ರಾಷ್ಟ್ರೀಯ ಆಟ ಹಾಕಿ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಕುಂಬಳಕಾಯಿ. ಭಾರತದ ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ. ಆಚಾರ್ಯ ಎಂದು ಯಾರನ್ನ ಕರೆಯುತ್ತಾರೆ? ವಿನೋಬಾ ಭಾವೆ. ಆಚಾರ್ಯ ವಿನೋಬಾ ಭಾವೆ. ಗುರುದೇವ ಎಂದು ಯಾರನ್ನ ಕರೆಯುತ್ತಾರೆ? ರವೀಂದ್ರನಾಥ್ ಟ್ಯಾಗೋರ್. ಗುರುದೇವ ರವೀಂದ್ರನಾಥ್ ಟ್ಯಾಗೋರ್. ದೇಶಬಂಧು ಎಂದು ಯಾರನ್ನ ಕರೆಯುತ್ತಾರೆ? ಚಿತ್ತರಂಜನ್ ದಾಸ್. ದೇಶಬಂಧು ಚಿತ್ತರಂಜನ್. ಪಂಜಾಬ್ ಕೇಸರಿ ಯಾರು? ಲಾಲ್ ಲಜಪತ್ ರಾಯ್. ಪಂಜಾಬ್ ಕೇಸರಿ ಲಾಲ್ ಲಜಪತ್ ರಾಯ್. ಉಕ್ಕಿನ ಮನುಷ್ಯ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಶೇಕ್ಸ್ಪಿಯರ್ ಯಾರು? ಕಾಳಿದಾಸ. ಭಾರತದ ಶೇಕ್ಸ್ಪಿಯರ್ ಕಾಳಿದಾಸ. ಆಂಧ್ರದ ಕೇಸರಿ ಯಾರು? ಟಿ ಪ್ರಕಾಶಂ. ಆಂಧ್ರದ ಕೇಸರಿ ಟಿ ಪ್ರಕಾಶಂ. ಇತಿಹಾಸದ ಪಿತಾಮಹ ಯಾರು? ಹೆರೋಡಟಸ್. ಇತಿಹಾಸದ ಪಿತಾಮಹ ಹೆರೋಡಟಸ್. ದೀಪದ ಮಹಿಳೆ ಯಾರು? ಫ್ಲಾರೆನ್ಸ್ ನೈಟಿಂಗೇಲ್. ದೀಪದ ಮಹಿಳೆ ಫ್ಲಾರೆನ್ಸ್ ನೈಟಿಂಗೇಲ್. ಭಾರತದ ಕೋಗಿಲೆ ಯಾರು? ಸರೋಜಿನಿ ನಾಯ್ಡು. ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಭಾರತದ ರಾಷ್ಟ್ರಗೀತೆ ಹಾಡುವ ಸಮಯ ಎಷ್ಟು? 52 ಸೆಕೆಂಡ್ಗಳು. ಭಾರತದ ರಾಷ್ಟ್ರಗೀತೆ ಹಾಡುವ ಸಮಯ 52 ಸೆಕೆಂಡ್ಗಳು. ಭಾರತ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಪಿಂಗಳ್ಳಿ ವೆಂಕಯ್ಯ. ಭಾರತ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಳ್ಳಿ ವೆಂಕಯ್ಯ. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ? 24 ಗೆರೆಗಳಿವೆ. ಅಶೋಕ ಚಕ್ರದಲ್ಲಿ 24 ಗೆರೆಗಳಿವೆ. ಭಾರತ ಧ್ವಜವನ್ನು ಎಲ್ಲಿ ತಯಾರಿಸಲಾಗುತ್ತದೆ? ಹುಬ್ಬಳ್ಳಿಯ ಗರಗ ಗ್ರಾಮದಲ್ಲಿ. ಭಾರತ ಧ್ವಜವನ್ನು ಹುಬ್ಬಳ್ಳಿಯ ಗರಗ ಗ್ರಾಮದಲ್ಲಿ ತಯಾರಿಸಲಾಗುತ್ತದೆ. ಭಾರತದ ಮೊದಲ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಇನ್ನೂ ಫುಲ್ ಕೇಳಿ.
ಈ ವಿಡಿಯೋದಲ್ಲಿ ಪುನರಾವರ್ತನೆ ಕ್ಲಾಸ್ನ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ 20 ಪ್ರಶ್ನೆಗಳಿಗೆ ಕಿರು ಪರೀಕ್ಷೆ ಇರುತ್ತೆ. ಅದರ ರೂಲ್ಸು ರೆಗ್ಯುಲೇಷನ್ನ ಆ ವಿಡಿಯೋದಲ್ಲೇ ಹಾಕಿರ್ತೀನಿ, ಯಾವ ರೀತಿ ಅಟೆಂಡ್ ಮಾಡೋದು ಅಂತ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಕಾಲೇಜ್ ಸ್ಟೂಡೆಂಟ್ಗಳು ಮಾತ್ರ ಅಲ್ಲ, ಪೇರೆಂಟ್ಸು ಕೂಡ ಇದ್ರ ಬಗ್ಗೆ ಸಾಮಾನ್ಯ ಜ್ಞಾನ ತಿಳ್ಕೊಂಡ್ರೆ ಮಕ್ಕಳಿಗೆ ನಾವು ತರಬೇತಿಯನ್ನು ಕೊಡೋದಕ್ಕೆ ಅಥವಾ ಟ್ರೈನಿಂಗ್ ಕೊಡೋದಕ್ಕೆ ಈಸಿ ಆಗುತ್ತೆ. ಹನಿ ಹನಿ ಸೇಳಿದ್ರೆ ಹಳ್ಳ ಅಂತ ಹೇಗೆ ಹೇಳ್ತಾರೋ ಹಾಗೆ ದಿನಕ್ಕೆ 5 ಪ್ರಶ್ನೆಗೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ನೋಡಿದ್ದೀರಿ. ಸೊ ಅದನ್ನು ಒಟ್ಟಾಗಿ ಈ ಥರ ಪುನರಾವರ್ತನೆ ಮಾಡಿ ಟೆಸ್ಟ್ ಮಾಡೋದ್ರಿಂದ ಇನ್ನೂ ಅನುಕೂಲ ಆಗುತ್ತೆ. ಹಾಗೂ ನಾವು ಕಲ್ತ್ಕೊಂಡು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಯಾವಾಗಲೂ ಬುಕ್ಸ್ನ ಓದ್ತಾ ಇರೋದಕ್ಕಾಗಲ್ಲ. ಯಾವಾಗಲೂ ಜರ್ನಿ ಮಾಡಬೇಕಾದ್ರೆ, ಇಲ್ಲ ಅಡುಗೆ ಮಾಡಬೇಕಾದ್ರೆ, ಇನ್ನೇನೋ ಕೆಲಸ ಮಾಡಬೇಕಾದ್ರೆ ಇದನ್ನು ಕೇಳಿಸ್ತಾ ಇದ್ದರೆ ನಮಗೂ ಕೂಡ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಇರುತ್ತೆ. ಮಕ್ಳಿಗೂ ಕೂಡ ಈ ರೀತಿಯ ಕ್ಲಾಸ್ಗಳನ್ನ ಅಟೆಂಡ್ ಮಾಡೋದ್ರಿಂದ ಅವ್ರಿಗೂ ಕೂಡ ಸಾಮಾನ್ಯ ಜ್ಞಾನ ಅನ್ನೋದು ಇಂಪ್ರೂವ್ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಎಲ್ಲ ವರ್ಗದ ಜನರಿಗೂ ಕೂಡ ಅನುಕೂಲ ಆಗೋದ್ರಿಂದ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದನ್ನು ಫಾಲೋ ಮಾಡಿ. ವಾರಕ್ಕೆ ಒಂದು ಪುನರಾವರ್ತನೆ ಕ್ಲಾಸು ಹಾಗೂ ಕಿರುಪರೀಕ್ಷೆ ಇರುತ್ತೆ. ಪ್ರತಿದಿನ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಬೇರೆ ಬೇರೆ ರೀತಿಯ 5 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಹಾಗೂ ಉತ್ತರಗಳಿರುತ್ತೆ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೋಆಪ್ರೇಟ್ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಒಂದು ಮಾಹಿತಿ: ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಾಗಲಿ ಅಥವಾ ಅಮೌಂಟ್ ಕಟ್ ಆಗೋದಾಗಲಿ ಆಗೋದಿಲ್ಲ. ನೀವು ವಿಡಿಯೋ ನೋಡ್ತಿದ್ದೀರಲ್ಲ ಅದರ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅಂದರೆ ನನ್ನ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನಿಮಗೆ ಬರುತ್ತೆ ಅಂತ ಅಷ್ಟೇ. ಅಷ್ಟಕ್ಕೋಸ್ಕರ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.